ಬೆಂಗಳೂರಿನ ಇಕ್ಕಟ್ಟಿನ ರಸ್ತೆಗಳಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ರೆ ರಕ್ಷಣಾ ಕಾರ್ಯವೇ ದೊಡ್ಡ ಸವಾಲು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಿದ್ರೆ ಏನದು ಪ್ಲಾನ್ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಕಿ ನಂದಿಸಲು ಕಿರಿದಾದ ರಸ್ತೆಗಳಿಗೆ ನೀರಿನ ನೇರ ಸಂಪರ್ಕ. ನಗರದ ಮೊದಲ ಫೈರ್ ಹೈಡ್ರೆಂಟ್ ರಸ್ತೆಯ ಲೋಕಾರ್ಪಣೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಿವೆ. ಅದರಲ್ಲೂ ನಗರದಲ್ಲಿನ ಕಿರಿದಾದ ರಸ್ತೆಗಳಿಗೆ ಸಕಾಲದಲ್ಲಿ ಫೈರ್ ಇಂಜಿನ್ ತಲುಪೋದೇ ದೊಡ್ಡ ಸಾಹಸವಾಗಿದೆ. ಹೀಗಾಗಿ ಜನನಿಬಿಡ ವಾಣಿಜ್ಯ ಪ್ರದೇಶಗಳಲ್ಲಿ ಸುರಕ್ಷತಾ ವ್ಯವಸ್ಥೆಗೆ ಮುಂದಾಗಿರುವ ಸರ್ಕಾರ ಪ್ರಮುಖ ವೈಟ್ ಟ್ಯಾಪಿಂಗ್ ರಸ್ತೆಗೆ ಇಂಟಿಗ್ರೇಟೆಡ್ ಫೈರ್ ಹೈಡ್ರೆಂಟ್ ವ್ಯವಸ್ಥೆ ನಿರ್ಮಿಸಿದೆ. ಗಾಂಧಿನಗರದ ಆರ್ಟಿ ಸ್ಟ್ರೀಟ್ನಲ್ಲಿ ಮೊದಲ ಬಾರಿಗೆ ಈ ಫೈರ್ ಹೈಡ್ರೆಂಟ್ ವ್ಯವಸ್ಥೆ ಅಳವಡಿಸಲಾಗಿದೆ. ರಸ್ತೆಯುದ್ದಕ್ಕೂ ಇರುವ ನೀರಿನ ಪೈಪ್ಲೈನ್ಗಳು ಫೈರ್ ಹೈಡ್ರೆಂಟ್ ಪಾಯಿಂಟ್ಗಳಿಗೆ ನೀರು ಒದಗಿಸಲಿದ್ದು ತುರ್ತು ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಹಕಾರಿಯಾಗಲಿದೆ. ಅಗ್ನಿಶಾಮಕ ವಾಹನಗಳು ಸುಲಭವಾಗಿ ತಲುಪಲಾಗದ ಸಮಸ್ಯೆಗೆ ಇದು ಪರಿಹಾರವಾಗಲಿದೆ ಅಂತಿದ್ದಾರೆ ಶಾಸಕ ದಿನೇಶ್ ಗುಂಡೂರಾವ್. ಪ್ರತಿ ವರ್ಷ ಒಂದಾದ್ರೂ ಆಗ್ತಾ ಇರ್ತದೆ, ಅದು ಒಂದೊಂದ್ಸಲ ಎರಡೂ ಆಗ್ತದೆ. ಮೊನ್ನೆ ಆಗಿ ರೀಸೆಂಟ್ ಆಗಿ ಕೆಲವು ಎಷ್ಟೊಂದು 2-3 ಜನ ತೀರೋದ್ರು ಮತ್ತು ಆಸ್ತಿ ಕೂಡ ಬಹಳ ನಷ್ಟ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಇದಕ್ಕೆ ಏನೋ ಒಂದು ಪರಿಹಾರ ಹುಡುಕ್ಬೇಕಂತ ನಾವು ಚರ್ಚೆ ಮಾಡಿದಾಗ ನಮ್ಮ ಕೆಲವು ಕನ್ಸಲ್ಟೆಂಟ್ಸು ಮುಂದೆ ಬಂದು ಈ ಥರ ಮಾಡೋಣ ಸರ್, ಹಿಂದೆಲ್ಲ ಮಾಡ್ತಾ ಇದ್ರು, ಈಗ ಮತ್ತೆ ನಾವು ಮಾಡೋಣ ಅಂತ ಹೇಳಿದ ಮೇಲೆ ಈಗ ನಾವು ಮಾಡೋದು ಪ್ರಯೋಗನೂ ಮಾಡಿದ್ದೀವಿ, ಅನುಷ್ಠಾನವೂ ಮಾಡಿದ್ದೀವಿ. ನಗರದಲ್ಲಿ ಮೊದಲ ಹಂತದಲ್ಲಿ 196 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಎರಡನೇ ಹಂತದಲ್ಲಿ 120 ಕಿಲೋಮೀಟರ್ ರಸ್ತೆ ನಿರ್ಮಾಣ ಗುರಿ ಇಟ್ಟುಕೊಳ್ಳಲಾಗಿದ್ದು ಈಗಾಗಲೇ 60 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಉಳಿದ ಕಾಮಗಾರಿಯನ್ನ ಡಿಸೆಂಬರ್ ಒಳಗೆ ಮುಗಿಸುವ ಗುರಿಯನ್ನ ಜಿಪಿಎ ಹೊಂದಿದೆ. ಇದೇ ಫೈರ್ ಹೈಡ್ರೆಂಟ್ ವ್ಯವಸ್ಥೆಯನ್ನ ಎಲ್ಲಾ ರಸ್ತೆಗಳಿಗೂ ವಿಸ್ತರಿಸಿದ್ರೆ ಅಗ್ನಿ ಅವಘಡಗಳ ಹಾನಿ ತಡೆಗೆ ಸಹಕಾರಿಯಾಗಲಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.